ನಾವು ಓದುವಾಗ ನಿದ್ದೆ ಬೇಕಂತಲೇ ಬರುತ್ತೆ ಅಲ್ವಾ? ತುಂಬಾ ಸಲ ಓದ್ತಾ ಓದ್ತಾ ಹಾಗೆ ನಿದ್ದೆ ಮಾಡಿರುವಂತ ಸಿಚುಯೇಷನ್ಸ್ ಕೂಡ ತುಂಬಾ ಇದೆ. ಈ ತರ ಯಾಕೆ ಆಗುತ್ತೆ? ನೋಡಿ, ನಾವು ಕಾನ್ಸಂಟ್ರೇಟ್ ಮಾಡಿ ಓದುವಾಗ ಅಥವಾ ಡೀಪ್ ಆಗಿ ಪ್ರಾಬ್ಲಮ್ಸ್‌ನ ಸಾಲ್ವ್ ಮಾಡುವಾಗ ನಮ್ಮ ಬ್ರೈನ್ ಅನ್ನೋದು ತುಂಬಾ ಎನರ್ಜಿನ ಯೂಸ್ ಮಾಡುತ್ತೆ. ಹೀಗೆ ತುಂಬಾ ಹೊತ್ತು ಓದೋದ್ರಿಂದ ಆಗುವಂತ ಮೆಂಟಲ್ ಸ್ಟ್ರೈನ್ ಇಂದ ಟಯರ್ಡ್‌ನೆಸ್ ಆಗುತ್ತೆ. ಈ ಟಯರ್ಡ್‌ನೆಸ್ ಇಂದಾಗಿ ನಮ್ಗೆ ನಿದ್ದೆ ಅನ್ನೋದು ಬರುತ್ತೆ. 2ನೇ ಪಾಯಿಂಟ್ ಬಂದು ಮೊನೋಟನಿ. ನೋಡಿ, ನಾವು ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಒಂದು ಬುಕ್ಕನ್ನಾಗ್ಲಿ ಅಥವಾ ಸ್ಕ್ರೀನನ್ನಾಗ್ಲಿ ಕಂಟಿನ್ಯೂಯಸ್ ನೋಡೋದ್ರಿಂದ ನಮ್ಮ ಒಂದು ಬಾಡಿಯಲ್ಲಿ ಎನರ್ಜಿ ಲೆವೆಲ್ಸ್ ಅನ್ನೋದು ಡ್ರಾಪ್ ಆಗುತ್ತೆ. ಹಾಗೆಯೇ ಬಾಡಿಯಲ್ಲಿ ಫಿಸಿಕಲ್ ಮೂವ್‌ಮೆಂಟ್ಸ್ ಏನು ಇಲ್ದಿರುವಂತ ಕಾರಣದಿಂದ ನಮ್ಮ ಬ್ರೈನ್‌ಗೆ ಬೋರ್ ಆಗುತ್ತೆ. ಹಾಗಾಗಿ ನಿದ್ದೆ ಅನ್ನೋದು ಬರುತ್ತೆ. ಮತ್ತೊಂದು ರೀಸನ್ ಏನಂದ್ರೆ, ನಾವು ಓದುವಂತ ರೂಮಲ್ಲಿ ಏರ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಇಲ್ಲ ಅಂದ್ರೂ ಕೂಡನು ನಮ್ಗೆ ನಿದ್ದೆ ಅನ್ನೋದು ಬರುತ್ತೆ. ಯಾಕಂದ್ರೆ ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಿ ಇರ್ಬೇಕಂತ ಹೇಳಿದ್ರೆ ಆಕ್ಸಿಜನ್ ಲೆವೆಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಗೊತ್ತಾಯ್ತಲ್ವಾ? ಇದು ರೀಸನ್ಸ್ ನಮ್ಗೆ ಓದುವಾಗ ನಿದ್ದೆ ಯಾಕೆ ಬರುತ್ತಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸೊಲ್ಯೂಷನ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.